ಮುಟ್ಟಿಸುವಂತೆ ಆಗಿನ ಕಾಲದಾಗ ಹೆಂಗೆತ್ತಪ್ಪ ಅಂತಂದ್ರೆ ಈ ಟ್ಯಾಕ್ಟರ್ದೊಳಗೂ ಇವರು ಪದ್ಯಗಳನ್ನು ಕೇಳೋದು, ಗ್ರಾಮೀಣ ಮಟ್ಟದ ಜನರಿಗೆ ಇವರು ಪದ್ಯವನ್ನು ಕೇಳ್ಕೋತಾ ತಮ್ಮ ಕೆಲಸಗಳನ್ನು ಮಾಡ್ತಿದ್ದರು. ಮನದಾಳದಲ್ಲಿ ಈ ನಿಜಗುಣಿ ಶಿವಗಳ ಪದ್ಯ ಅನ್ನುವಂಥದ್ದೇನೈತಿರಲ್ಲ ಅದನ್ನು ಮುಟ್ಟಿಸಿದಂಥವ್ರು ಯಾರಪ್ಪ ಅಂತಂದ್ರೆ ಹುಲ್ಯಾಳ ಮಹಾದೇವಪ್ಪನವರು. ಮೊಟ್ಟ ಮೊದಲ್ರಿ ಕೈವಲ್ಯ ಪದ್ಧತಿ ಅನ್ನುವಂಥದ್ದೇನೈತಿರಲ್ಲ ಇದು ಎಂಥದ್ದಪ್ಪ ಅಂತಂದ್ರೆ ನಿಜಗುಣಿ ಶಿವಗಳ ಅನುಭವರಿದೆ ಪದ್ಯ ಕೈವಲ್ಯ ಪದ್ಧತಿ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಬಹುದು ನರರಿಗೆ ಮುಕುತಿ. ಶ್ರೀ ಅಂದರೆ ಏನಪ್ಪ? ಅದರ ಅರ್ಥ ಜ್ಞಾನ, ವೈರಾಗ್ಯ, ಮುಂದೆ ಕೀರ್ತಿ. ಶ್ರೀ ಬಲ, ಸಂಪತ್ತ, ಇವು 6 ಗುಣಗಳಿಂದ ಕೂಡಿರ್ತಕ್ಕಂಥದ್ದು ಶ್ರೀ. ಜ್ಞಾನ ಅಂದ್ರೆ ಆ ವೇದವನ್ನು ಬಲ್ಲವ ಇರಬೇಕ್ರಿ. ವೈರಾಗ್ಯ ಅಂತಂದ್ರೆ ಗುರುವಿನಲ್ಲಿ ವೈರಾಗ್ಯವನ್ನು ಇರಬೇಕು. ಕೀರ್ತಿ, ಆ ಗುರುವಿನ ಕೀರ್ತಿ ಸುತ್ತಮುತ್ತಲೆಲ್ಲ ಹರಡಿರಬೇಕು. ಮುಂದೆ ಶ್ರೀ ಅಂದ್ರೆ ಆ ಗುರುವಿನ ಮಾತುಗಳು ಮಂಗಲ ಸ್ವರೂಪವಿರಬೇಕು. ಬಲ ಅಂತಂದ್ರೆ ಈ ವೇದ ಉಪನಿಷತ್ತ ಅನ್ನುವಂಥದ್ದು ವಿದ್ಯೆ ಏನೈತಿರಲ್ಲ ಹೇಳುವಂಥ ಶಕ್ತಿ ಇರಬೇಕು. ಸಂಪತ್ತು ಯಾವುದಪ್ಪ ಅಂತಂದ್ರೆ ವೇದ ಉಪನಿಷತ್ತನ್ನು ಆ ಸಂಪತ್ತದಿಂದ ಕೂಡಿರ್ತಕ್ಕಂಥ ಶ್ರೀ. ಗುರು ಅಂದರೆ ಯಾರಪ್ಪ ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ. ಶ್ರೋತ್ರಿಯತ್ವ ಅಂತಂದ್ರೆ ಜ್ಞಾನವನ್ನು ಹೇಳಿ ಆ ಶಿಷ್ಯನನ್ನು ಉದ್ಧಾರ ಮಾಡುವಂಥ ಶಕ್ತಿ ಯಾರಿಗೈತಿಪ್ಪ ಅಂತಂದ್ರೆ ಗುರುವಿಗೈತಿ, ಶ್ರೋತ್ರಿಯ ಗುರುವಿಗೆ. ಮುಂದೆ ಬ್ರಹ್ಮನಿಷ್ಠತ್ವ ಅಂತಂದ್ರೆ ಯಾವತ್ತೂ ಆ ಪರಮಾತ್ಮನ ಸ್ಥಿತಿ ಒಳಗೆ ಆನಂದ ಸ್ವರೂಪದಲ್ಲಿ ಇರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಶ್ರೀ ಗುರು. ವಚನೋಪದೇಶವನ್ನಾಲಿಸಿ, ಇಂಥ ಗುರುವಿನನ್ನು ಯಾರು ವಚನವನ್ನು ಕೇಳ್ತಾರಲ್ಲ ಅವ್ರಿಗೆ ನರರಿಗೆ ಮುಕ್ತಿ. ಇಂಥವ್ರಿಗೆ ಮುಕ್ತಿ ಆಕೈತಿ. ಆ ನಿಜಗುಣಿ ಶಿವಗಳ ಪದ್ಯದ ಪಲ್ಲವಿ ಅನ್ನುವಂಥ ಅರ್ಥ ಆಕೈತಿ. ಇದನ್ನು ಸಾಮಾನ್ಯವಾಗಿರ್ತಕ್ಕಂಥವ್ರಿಗೆ, ವಿದ್ವಾಂಸರಿಗೆ, ಎಲ್ಲರಿಗೂ ಆ ಹಾಡಿನ ಚೈತನ್ಯ, ಆ ಶಬ್ದದ ಚೈತನ್ಯವನ್ನು ಮೂಡಿಸತಕ್ಕಂಥವ್ರು ಯಾರಪ್ಪ ಅಂತಂದರೆ ಹುಲ್ಯಾಳದ ಮಹಾದೇವಪ್ಪನವರು. ಆ ಮಹಾದೇವಪ್ಪನವರು ಯಾರಪ್ಪ ಅಂತಂದ್ರೆ ನಮ್ಮೂರಿನವರು ಅನ್ನುವಂಥ ನಮಗೆ ಹೆಮ್ಮೆ ರೀ. ಇಂಥ ಆ ಪುಣ್ಯ ಕಾರ್ಯಕ್ಕೆ ನನ್ನನ್ನು ಕರೆಸಿ ಒಂದೆರಡು ಮಾತುಗಳನ್ನು ಆಡ್ಸಕ್ಕೆ ಹಚ್ಚಿದ್ದು ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು.